ದಿ ರೈಸ್ ಆಫ್ ಅಶೋಕ ಕನ್ನಡದ ಮತ್ತೊಂದು ಬಹು ನಿರೀಕ್ಷಿತ ಸಿನಿಮಾ. ನೀನಾಸಂ ಸತೀಶ್ ಕನ್ನಡ ಚಿತ್ರರಂಗದಲ್ಲಿ ಯಾವತ್ತೂ ಕೂಡ ವಿಭಿನ್ನವಾದ ಶೈಲಿಯ ನಟನೆ ಹಾಗೂ ವಿಭಿನ್ನವಾದ ಪಾತ್ರಗಳಲ್ಲಿ ಕಾಣಿಸ್ಕೊಂಡು ಬಂದವರು. ಮುಖ್ಯವಾಗಿ ಅವರ ಕಾಮಿಡಿ ಟೈಮಿಂಗ್ಗೆ ಜನ ಅವ್ರನ್ನ ಇಷ್ಟಪಡ್ತಾರೆ. ಅವರು ಈ ಹಿಂದೆ ಸೀರಿಯಸ್ ಪಾತ್ರಗಳನ್ನ ಕೂಡ ಮಾಡಿದ್ರು. ಅದರಲ್ಲಿ ಕೆಲವೊಂದು ವರ್ಕ್ ಆದ್ರೆ ಸುಮಾರಷ್ಟು ವರ್ಕ್ ಆಗಿರ್ಲಿಲ್ಲ. ಆದ್ರೆ ದಿ ರೈಸ್ ಆಫ್ ಅಶೋಕ ಸಿನಿಮಾದ ಟ್ರೈಲರ್ ನಲ್ಲಿ ನೀನಾಸಂ ಸತೀಶ್ ಪಕ್ಕಾ ಮಾಸ್ ಹೀರೋ ಆಗಿ ಕಾಣಿಸ್ಕೊಂಡಿದ್ದಾರೆ. ಬನ್ನಿ ಟ್ರೈಲರ್ ನೋಡಿದ ನಮ್ಗೆ ಈ ಟ್ರೈಲರ್ ಏನನ್ಸ್ತು, ಸಿನಿಮಾ ಹೇಗಿರ್ಬೋದು ಎಲ್ಲವನ್ನ ಡಿಸ್ಕಸ್ ಮಾಡೋಣ. ಹಾಯ್ ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ಈ ಸಿನಿಮಾದಲ್ಲಿ ನಾಯಕನಾಗಿ ಮಾತ್ರ ಅಲ್ಲ, ಒನ್ ಆಫ್ ದ ಪ್ರೊಡ್ಯೂಸರ್ ಆಗಿ ಕೂಡ ಕಾಣಿಸ್ಕೊಳ್ತಾ ಇದ್ದಾರೆ ಸತೀಶ್. ಸಾಕಷ್ಟು ಟೈಮಿಂದ ಈ ಫಿಲಂಗಾಗಿ ಅವರು ಟೈಮ್ ಕೊಟ್ಟಿದ್ರು ಹಾಗೂ ಟ್ರೈಲರ್ ನೋಡಿದ್ರೆ ಆ ಟೈಮ್ ಕೊಟ್ಟಿದ್ದಕ್ಕೂ ಸಾರ್ಥಕ ಅಂತ ಅನಿಸ್ತು. ನೀನಾಸಂ ಸತೀಶ್ ಅವ್ರನ್ನ ಈ ರೀತಿ ಕೂಡ ಒಂದು ಸೀರಿಯಸ್ ಪಾತ್ರದಲ್ಲಿ ನೋಡಬಹುದು ಅನ್ನೋದನ್ನ ಈ ಸಿನಿಮಾ ತೋರಿಸ್ಕೊಡುತ್ತೆ. ಆಲ್ ಥ್ಯಾಂಕ್ಸ್ ಟು ಡೈರೆಕ್ಟರ್ ವಿನೋದ್. ಕ್ಯಾಪ್ಟನ್ ಆಫ್ ದ ಶಿಪ್ ಆಗಿ ಅವರು ಒಂದು ಒಳ್ಳೆ ಪ್ರಾಡಕ್ಟ್ ಅನ್ನ ಫೆಬ್ರವರಿ 27ಕ್ಕೆ ನಮಗೆ ಕೊಡೋದಕ್ಕೆ ಹೊರಟಿದ್ದಾರೆ. ಅದರ ಚಿಕ್ಕ ಝಲಕ್ ಟ್ರೈಲರ್ ಮೂಲಕ ನಮಗೆ ಕಾಣಿಸುತ್ತೆ ಹಾಗೂ ಪ್ರಾಮಿಸಿಂಗ್ ಆಗಿ ಕೂಡ ಇದೆ. ಲವಿತ್ ಅವರ ಕ್ಯಾಮರಾ ವರ್ಕ್ ಕೂಡ ಇಲ್ಲಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇದೊಂದು ಪೀರಿಯಾಡಿಕಲ್ ಸಿನಿಮಾ ಆಗಿರೋದ್ರಿಂದಾಗಿ ಆ ಸಮಯದ ಕಾಲಘಟ್ಟಕ್ಕೆ ತಕ್ಕಂತೆ ಸಿನಿಮಾ ನ್ಯಾಚುರಲ್ ಆಗಿ ಮೂಡ್ ಬಂದಿದೆ. ಪ್ರತಿಯೊಂದು ಸೆಟ್ ವರ್ಕ್ ಹಾಗೂ ಮೇಕಿಂಗ್ ಕ್ವಾಲಿಟಿ ಕತೆಗೆ ಹಾಗೂ ಹೇಳೋದಕ್ಕೆ ಹೊರಟಿರುವಂತಹ ಮೆಸೇಜ್ಗೆ ತಕ್ಕ ಹಾಗೆ ಸ್ಟ್ಯಾಂಡರ್ಡ್ಸ್ ಅನ್ನ ಮೇಂಟೈನ್ ಮಾಡಿದ್ದಾರೆ. ಕಾಟಾಚಾರಕ್ಕೆ ಯಾವುದೋ ಕಾಲದ ಸಿನಿಮಾದ ಕಥೆಯನ್ನ ಹೇಳಬೇಕು ಅಂತ ಸಿನಿಮಾ ಮಾಡಿಲ್ಲ. ಚಿತ್ರತಂಡದ ಪರಿಶ್ರಮದ ಪ್ರತಿಯೊಂದು ಬೆವರ ಹನಿಯ ಕಥೆಯನ್ನ ನಾವು ಪ್ರತಿಯೊಂದು ಫ್ರೇಮ್ ನಲ್ಲಿ ಕೂಡ ನೋಡಬಹುದಾಗಿದೆ. ಇವತ್ತಿನ ದಿನಗಳಲ್ಲಿ ಕಾಟೇರ ಲ್ಯಾಂಡ್ ಲಾರ್ಡ್ ಆದ್ಮೇಲೆ ಅದೇ ರೀತಿಯ ಸಮಾಜದ ಅಂಕುಡೊಂಕಿನ ವಿರುದ್ಧ ಸಿಡಿದೆದ್ದು ಹೋರಾಟ ಮಾಡುವಂತಹ ಒಬ್ಬ ಯುವಕನ ಕಥೆಯನ್ನ ನಾವಿಲ್ಲಿ ನೋಡಬಹುದು. ಆ ಎರಡೂ ಸಿನಿಮಾಗಳು ನಿಮ್ಗೆ ಇಷ್ಟ ಆಗಿದೆ ಅಂತಂದ್ರೆ ಖಂಡಿತವಾಗ್ಲೂ ಈ ಡಿಫರೆಂಟ್ ಸ್ಟೋರಿ ಅದೇ ವೈಬ್ ಹೊಂದಿರುವಂತಹ ದ ರೈಸ್ ಆಫ್ ಅಶೋಕ ಕೂಡ ಇಷ್ಟ ಆಗ್ಬಹುದು. ಸತೀಶ್ ಅವರಿಗೆ ಇಲ್ಲಿ ಒಂದು ಡಿಫರೆಂಟ್ ಲುಕ್ ಅನ್ನ ಡಿಸೈನ್ ಮಾಡಿದ್ದಾರೆ. ಸತೀಶ್ ನೀನಾಸಂ ಹಾಗೂ ಸಪ್ತಮಿ ಗೌಡ ಅವರ ಕಾಂಬಿನೇಷನ್. ಗೋಪಾಲ್ ಕೃಷ್ಣ ದೇಶಪಾಂಡೆ ಅವರು ಕೂಡ ಸಿನಿಮಾದಲ್ಲಿ ಇದ್ದಾರೆ ಅಂತಂದ್ರೆ ಅದೊಂದು ಪ್ರಾಮಿಸಿಂಗ್ ಫ್ಯಾಕ್ಟರ್ ಅಂತಾನೆ ಹೇಳ್ಬೋದು ಇತ್ತೀಚಿನ ದಿನಗಳಲ್ಲಿ. ಅಂಡ್ ಅವರ ಕ್ಯಾರೆಕ್ಟರ್ ಗಳ ಆಯ್ಕೆ ಕೂಡ ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೆ ಈ ಸಿನಿಮಾ ಕೂಡ ಒಂದು ಒಳ್ಳೆ ಉದಾಹರಣೆ ಆಗ್ಬೋದು. ಇನ್ನು ಟ್ರೈಲರ್ ನ ಕ್ಲೈಮ್ಯಾಕ್ಸ್ ಗೆ ಹೋಗ್ತಾ ಹೋಗ್ತಾ ಯಾವ ರೀತಿಯಲ್ಲಿ ನೀನಾಸಂ ಸತೀಶ್ ನಮ್ಮ ಪಾತ್ರದ ಒಳಗಡೆ ಪರಕಾಯ ಪ್ರವೇಶ ಮಾಡ್ತಾರೆ ಅನ್ನೋ ಟ್ರಾನ್ಸಿಷನ್ ನ ನೋಡ್ತಾ ಹೋದ್ರೆ ಖಂಡಿತವಾಗ್ಲೂ ನೀವು ಕೂಡ ಆಶ್ಚರ್ಯ ಪಡ್ತೀರಾ. ಟ್ರೈಲರ್ ಅಲ್ಲೇ ಎಷ್ಟಿದೆ ಅಂತಂದ್ರೆ ಖಂಡಿತವಾಗ್ಲೂ ಫೆಬ್ರವರಿ 27ಕ್ಕೆ ರಿಲೀಸ್ ಆಗ್ತಿರುವಂತಹ ಸಿನಿಮಾದಲ್ಲಿ ತುಂಬಾನೇ ವಿಷಯ ಇರುತ್ತೆ. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಪೂರ್ಣಚಂದ್ರ ತೇಜಸ್ವಿ ಮ್ಯೂಸಿಕ್ ಕೂಡ ಇಲ್ಲಿ ಟ್ರೈಲರ್ ನ ಪ್ರಮುಖ ಹೈಲೈಟ್. ಒಂದು ಒಳ್ಳೆ ಕತೆ, ಪರ್ಫೆಕ್ಟ್ ಮೇಕಿಂಗ್ ಹಾಗೂ ನೀನಾಸಂ ಸತೀಶ್, ಬಿ ಸುರೇಶ್, ಸಪ್ತಮಿ ಗೌಡ, ಗೋಪಾಲ್ ಕೃಷ್ಣ ದೇಶಪಾಂಡೆ ಇವರಂತಹ ದೊಡ್ಡ ಪ್ರತಿಭಾನ್ವಿತ ಕಲಾವಿದರ ದಂಡೆ ಇರಬೇಕಾದ್ರೆ ಖಂಡಿತವಾಗ್ಲೂ ಸಿನಿಮಾ ನೋಡೋದಕ್ಕೆ ದೊಡ್ಡ ಮಟ್ಟದ ಕಾರಣ ಬೇಕಾಗಿಲ್ಲ. ಟ್ರೈಲರ್ ಮೂಲಕ ಕಂಟೆಂಟ್ ಪ್ರಾಮಿಸಿಂಗ್ ಆಗಿದೆ ಅನ್ನೋದನ್ನ ಡೈರೆಕ್ಟರ್ ಹೇಳಲಾಗಿದೆ. ಇನ್ನೇನಿದ್ರು ಸಿನಿಮಾ ರಿಲೀಸ್ಗೆ ವೇಟಿಂಗ್. ಟ್ರೈಲರ್ ನೋಡಿದ್ರೆ ಎಲ್ಲೂ ಹೇಳ್ಕೊಳ್ಳುವಂತಹ ದೊಡ್ಡ ನೆಗೆಟಿವ್ಸ್ ಕಾಣಿಸ್ಲಿಲ್ಲ. ಅಷ್ಟು ಚೊಕ್ಕವಾಗಿತ್ತು ನಮ್ಮ ಅಪ್ಪಟ ಕನ್ನಡದ ಈ ಸಿನಿಮಾದ ಟ್ರೈಲರ್ ನೋಡಿ ನಮಗನ್ಸಿದ್ದು ಇಷ್ಟು. ನಿಮ್ಗೇನು ಅನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಸಿಗೋಣ. ಸೈನಿಂಗ್ ಆಫ್, ಮನು.